ಸೊ ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ ನಾವು ಈ ಥರ ಕೂತ್ಕೊಂಡು ಬ್ಲಾಗ್ ಮಾಡ್ತಿರೋದು. ಆ್ಯಂಡ್ ಈಗ ಟೈಮ್ ಬಂದು 4:08 ಆಗಿದೆ. ಆ್ಯಂಡ್ ಮಾರ್ನಿಂಗ್ ನಾನು ಆ್ಯಕ್ಚುಲಿ ಬೈಕಲ್ಲಿ ಒಂದು ಸಣ್ಣ ರೈಡ್ ಹೋಗಿ ಹಾಗೆ ವಾಪಸ್ ಮನೆಗೆ ಬಂದು ಹಾಗೆ ಒಂದು ಸಣ್ಣ ಪುಟ್ಟ ಶಾಪಿಂಗೆಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಟೌನಿಗೆ ಹೋದೆ. ಸೊ ಈ ಪಟ್ ಸೌಂಡ್ ಏನಂದರೆ ಬಟ್ಟೆ ಒಗಿತಿರೋ ಸೌಂಡು. ಸೊ ಕೀಪಿಂಗ್ ದಟ್ ಎ ಸೈಡ್, ಆ್ಯಕ್ಚುಲಿ ನಾನು ಇಲ್ಲಿ ಗಂಟ ಈ ಹೆಲ್ಮೆಟ್ ಬಗ್ಗೆ ಮಾತಾಡಿತ್ತಿಲ್ಲ. ಇವತ್ತು ನಾನು ಈ ಆಕ್ಸರ್ ಹೆಲ್ಮೆಟ್ ಯಾವುದು 2017 ಆ್ಯಕ್ಚುಲಿ ಈ ಆಕ್ಸರ್ ಹೆಲ್ಮೆಟ್ನ ನಾನು ಪರ್ಚೇಸ್ ಮಾಡಿದ್ದೆ, ಡಾಟ್ ಸರ್ಟಿಫೈಡು. ಆ್ಯಂಡ್ ಇದರಲ್ಲಿ ಆಕ್ಸ್ ಕೇಬಲೆಲ್ಲ ಏನೆಲ್ಲ ಸುಮಾರು ಕತೆಗಳಿತ್ತು ಗುರು. ಸೊ ಹತ್ರ ನನಗೆ 2017 ಅಂದರೆ 18, 19, 20, 21, 22, 23 6th ಇಯರ್ ಆ್ಯಕ್ಚುಲಿ. ಅದ್ರ ಜೊತೆ ಇಲ್ಲೊಂದು ಫೇಸ್ ಮೌಂಟ್ ಹಾಕಿಟ್ಟಿದ್ದೆ, ಅದು ಸಚಿನ್ ಮೌಂಟ್ ಬೆಲ್ಟ್ ಅದು. ಅದನ್ನ ಈಗ ನಾನು ಏನು ಮಾಡಿದ್ದೀನಿ, ರಿಂಗ್ ಲೈಟಿಗೆ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮೊಬೈಲ್ನ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಏನು ಮಾಡೋಕ್ಕಲ್ಲ, ವ್ಲಾಗ್ ಮಾಡಬೇಕಂದ್ರೆ ಎಲ್ಲ ಥರ ಜುಗಾಡ್ಗಳನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ತಲೆ ಮೇಲೆ ಒಂದು ಹೆಡ್ ಮೌಂಟ್ ಹಾಕಿಟ್ಟಿದ್ದೆ. ಸೊ ಈಗ ಪ್ರೆಸೆಂಟಾಗಿ ಈ ಹೆಲ್ಮೆಟ್ಟಿಗೆ ರಿಟೈರ್ಮೆಂಟ್ ಕೊಡೋ ಏಜು ಅಥವಾ ಟೈಮ್ ಬಂದಿದೆ ಅಂತ ತಿಳ್ಕೊಂಡು ಸುಮಾರು ಸಲ ಬಿದ್ದೀನಿ ಗುರು. ಆ್ಯಂಡ್ ಆಫ್ಟರ್ 6 years ನಾನು ಆ್ಯಕ್ಚುಲಿ ಇದಕ್ಕೆ ರಿಟೈರ್ಮೆಂಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಈ ಬ್ಯೂಟಿಫುಲ್ ಹೆಲ್ಮೆಟ್ಟಿಗೆ ಒಂದು ಟಾಟಾ ಬೈ ಹೇಳೋ ಟೈಮು. ಸೊ ಮೆಮೊರೀಸ್ ಅದೇನೋ ಒಂದು ಇತ್ತು ಬಿಡಿ. ಅದು ಹೊಡೆದೋದ್ಮೇಲೆ ನೀರು ಇದ್ರೊಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಒಳಗಡೆ ಸ್ಪಾಂಜ್ ಗಿಂಜ್ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದೆ. ಆ್ಯಂಡ್ ಈಗ ಒಂದು ಗುಡ್ ನ್ಯೂಸ್ ನನಗೆ. ಸೊ ನನ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿಲ್ಲ ಯಾವ ಥರ ನ್ಯೂಸ್ ಅಂತ. ಆ್ಯಂಡ್ ಇದನ್ನ ಈಗ ಸೈಡಲ್ಲಿಟ್ಟು ಸೊ ಆಲ್ರೆಡಿ ಇದ್ರ ಕತೆ ಎಲ್ಲ ಫುಲ್ ಹೇಳಿದ್ದೀನಿ. ಆ್ಯಂಡ್ ಈಗ ನಾವು ಮಾತಾಡೋಕ್ಕೆ ಇರೋ ವಿಷಯ, ಸೊ ಮಾತಾಡೋದಕ್ಕಿಂತ ಜಾಸ್ತಿಯಾಗಿ ತೋರ್ಸೋಕ್ಕಿರೋ ವಿಷಯ ಬಂದು ಹೊಸ ಆಕ್ಸರ್ ಹೆಲ್ಮೆಟ್. ಆ್ಯಂಡ್ ಆವಾಗ ನಾನು ಈ ಹೆಲ್ಮೆಟ್ಟಿಗೆ 3500 ಸಮಥಿಂಗ್ ಕೊಟ್ಟಿದ್ದೆ. ಆ್ಯಂಡ್ ಇದು ಒಂಥರ ಡೀಸೆಂಟಾಗಿ ಒಳ್ಳೆ ಪ್ರೈಸಿಗೆ ಸಿಕ್ಕಿರೋ ಒಂದು ಹೆಲ್ಮೆಟ್ಟು. ಬಟ್ ಇಲ್ಲಿ ಶಾರ್ಟ್ ಸ್ಪಿನ್ಗಳಿಗೆ ಇದು ಬೇಜಾನಾಯಿತು. ಸೊ ಇದು ಕೂಡ ಡಾಟ್ ಸರ್ಟಿಫೈಡ್ ಆಗಿರುತ್ತೆ. ಇದರಲ್ಲಿ MRP ರೇಟ್ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಬಾಕ್ಸ್ ಒಳಗೆ ಏನಿದೆ ತೋರಿಸ್ಬಿಡೋಣ. ಓಪನ್ ಮಾಡ್ದಂಗೆ ಒಂದು ಕ್ರೇಜಿ ಲುಕ್ಕಿಂಗ್ ಹೆಲ್ಮೆಟ್ ಬ್ಯಾಗ್ ಸಿಗುತ್ತೆ. ಸೊ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆದ ಒಂದು ವಿಷಯ ಅಂದರೆ ಈ ಹೆಲ್ಮೆಟ್ ಕವರ್. ಲೈಕ್ ಲಿಟ್ರಲಿ ಸಖತ್ತಾಗಿದೆ ಗುರು. ಲೈಕ್ ನಾರ್ಮಲಾಗಿ ಈಗ ಬ್ಯಾಕ್ ಥರ ಅದು ಇದು ಹಾಕೊಂಡು ಓಡಾಡೋಕ್ಕೂ ಸಹ ಚೆನ್ನಾಗೇ ಇದೆ. ಇನ್ನು ಹೆಲ್ಮೆಟ್ ವಿಷಯಕ್ಕೆ ಬರುವಂಗಿದ್ರೆ ಅನ್ಪ್ಯಾಕ್ ಇದೇ ಹೆಲ್ಮೆಟು. ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ ನಂಗೆ ಗೊತ್ತಿಲ್ಲ, ಬಟ್ ಐ ಲೈಕ್ ಇಟ್ ಬಿಕಾಸ್ ಬ್ಲ್ಯಾಕ್ ಇದೆ, ಗ್ರೇ ಇದೆ, ವೈಟ್ ಇದೆ, ನಿಯಾನ್ ಗ್ರೀನ್ ಇದೆ. ಅದ್ರ ಜೊತೆ ವೆಂಟಿಲೇಟರ್ಸ್ ಇದೆ ಹಿಂದೆ. ಏನು ಹೇಳ್ತಾರೆ ಗುರು, ಆಗೋದಿಲ್ಲ ಗುರು ನನ್ನ ಕತೆ. ಆ್ಯಂಡ್ ಲೈಕ್ ವೆಯ್ಟ್ ಕೂಡ ಕಂಪ್ಯಾರಿಟಿವ್ಲಿ ಇದು ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಇದು ಅಂಥ ದೊಡ್ಡ ವೆಯ್ಟ್ ಫೀಲ್ ಆಯ್ತಿಲ್ಲ. ಇನ್ನು ಒಳಗಡೆ ಪ್ಯಾಡಿಂಗ್ ನೋಡೋಂಗಿದ್ರೆ ಇದರಲ್ಲಿ ವೆಂಟಿಲೇಷನ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್, ಮೈಕ್ ಹಾಕೊಂಡು ವ್ಲಾಗ್ ಮಾಡೋಂಗಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಪ್ಯಾಡಿಂಗ್ ಕೂಡ ಓಕೆ ಚೆನ್ನಾಗೇ ಇದೆ. ಆ್ಯಂಡ್ ಇದು ಏನಿದು ಹೆಲ್ಮೆಟ್ ಸ್ಟ್ರ್ಯಾಪ್ಸು ಇದೊಂಥರ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಟೈಮ್ ಹೇಗಿತ್ತಂದರೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ಬಟ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಎಮರ್ಜೆನ್ಸಿ ಪೊಲೀಸವ್ರು ಬರ್ತಿದ್ದಾರೆ ಅಂದಾಗ ಹಾಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟನೇ ಇದೆ. ಆ್ಯಂಡ್ ಇದರ ಜೊತೆ ಒಂದು ಪ್ಯಾಕೆಟ್ ಒಳಗೆ ಒಂದು ಏನೆಲ್ಲ ಕೊಟ್ಟಿಯಾನೆ ಗುರು. ನಾನು ಸುಮಾರು ಜನರು ಹೆಲ್ಮೆಟಲ್ಲೆಲ್ಲ ನೋಡ್ತಿದ್ದೆ, ಲೈಕ್ ಬ್ಲಡ್ ಗ್ರೂಪ್ಸ್ ಹಾಕಿರ್ತಾರೆ. ಆ್ಯಂಡ್ ಆ ಸ್ಟಿಕ್ಕರ್ ಕೂಡ ಇದೇ ಹೆಲ್ಮೆಟ್ ಜೊತೆ ಸಿಕ್ಕಿದೆ. O ಪಾಸಿಟಿವ್, A ಪಾಸಿಟಿವ್, A ನೆಗೆಟಿವ್, O ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್. ಸೊ ನಂದು AB ಪಾಸಿಟಿವ್, ಯೂನಿವರ್ಸಲ್ ಗುರು. ಆ್ಯಂಡ್ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಡು ನಾಟ್ ರಿಮೂವ್ ದ ಹೆಲ್ಮೆಟ್ ಅನ್ಲೆಸ್ ಯು ಆರ್ ಡಾಕ್ಟರ್ ಆರ್ ಮೆಡಿಕಲ್ ಅಸಿಸ್ಟ್. ಅದು ಸಹ ಕೊಟ್ಟಿಲ್ಲ. ಅದು ಎಲ್ಲಿಗೆ ಅನ್ಸೋದು ನಂಗೆ ಗೊತ್ತಿಲ್ಲ, ಅದನ್ನು ಸೈಡ್ ಇಡೋಣ. ಆ್ಯಂಡ್ ಇದೊಂದು ರಿಫ್ಲೆಕ್ಷನಿಗೆ ಕೊಟ್ಟಿರೋದ ಏನು ಕತೆ, ಇದು ಸಹ ಕತೆ ಗೊತ್ತಿಲ್ಲ. ಆ್ಯಂಡ್ ಒಂದು ಆಕ್ಸರ್ ಹೆಲ್ಮೆಟ್ಸ್ ಒಂದು ಸ್ಟಿಕ್ಕರ್ ಕೊಟ್ಟಿಯಾನೆ. ಇದು ಬೈಕಿಗೆ ಅನ್ಸದ, ಹೆಲ್ಮೆಟಿಗೆ ಅನ್ಸದ, ಲ್ಯಾಪ್ಟಾಪಿಗೆ ಅನ್ಸದ, ಪ್ರಿಂಟರಿಗೆ ಅನ್ಸದ, ಗೋಡೆಗೆ ಅನ್ಸದ ನೋಡಬೇಕು. ಸೊ ಇದನ್ನೆಲ್ಲ ಈ ಸೈಡಲ್ಲಿಟ್ಟು ಈಗ ಹೆಲ್ಮೆಟ್ದು ಫೀಚರ್ ಬಗ್ಗೆ ಮಾತಾಡೋಣ. ಒಳಗಡೆ ಪ್ಯಾಡಿಂಗೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿಯಾನೆ. ಆ್ಯಂಡ್ ಇದು ಬಂದು ನನ್ನ ತಲೆಗೆ ಇಡ್ಸೋದು XL. ಸೊ XL ತಗೊಂಡಿದ್ದೀನಿ. XL ಒಳಗಡೆ ಆಕ್ಸರ್ ಬ್ರ್ಯಾಂಡಿಂಗೆಲ್ಲ ಇದೆ, ಇಲ್ಲಿ ಕಾಣಿಸ್ತಿದೆಯಾ? ಎಸ್. ಆ್ಯಂಡ್ ಇಲ್ಲೊಂದು ಲೋಗೋ ಕೊಟ್ಟಿಯಾನೆ, ಆಕ್ಸರ್ X.
ಆ್ಯಂಡ್ ಈಗ ನನಗೆ ತುಂಬ ಅಂದರೆ ತುಂಬ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸೌಂಡ್ ಕೊಡೋ ಒಂದು ಇದಂದರೆ ಪೀಲಿಂಗ್ ಸೌಂಡ್. ಸೊ ಬನ್ನಿ ಕೇಳೋಣ. ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಅದ್ರ ಜೊತೆ ಒಂದು ಏನು ಹೇಳ್ತೀವಿ ಅದು ಆ್ಯಂಟಿ ಫಾಗ್ ಕೂಡ ಕೊಟ್ಟಿಯಾನೆ. ಸೊ ಅದನ್ನು ರಿಮೂವ್ ಮಾಡಬೇಕಾ ಅಥವಾ ಅದು ಇರೋದೇ ಆ ಕಲರೋ ನನಗಂತೂ ಗೊತ್ತಾಯ್ತಿಲ್ಲ ಗುರು. ಅಥವಾ ನೈಟು ಬೇಸಿಕಲಿ ಹಿಂಗೆ ಕಾಣುತ್ತೆ ನನಗೆ. ಇನ್ನೊಂದು ಎಸ್ ಇದರದ್ದು ಸಮೆಲ್ಲ ಕೇಳೋಣಲ್ಲ. ಎಸ್ ಸೌಂಡು ವಿ ಪ್ರೊಟೆಕ್ಟರ್ ಇನ್ಮೇಲೆ ಗಾಗಲ್ಸ್ ಯೂಸಿಗೆ ಬರೋಲ್ಲ. ಆ್ಯಂಡ್ ಎಲ್ಲಿ ಇದ್ರದ್ದು ಓಲಿ ಶಿಟ್ ವಾಯ್ಸ್ ಹೆಂಗೆ ಕೇಳಿಸ್ತಿರ್ಬೋದಲ್ಲ ಈಗ. ಸೊ ಇದೆರಡನ್ನೂ ಹಾಕೊಂಡು ಓಡ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ನೈಟ್ ಟೈಮಲ್ಲಿ ರೋಡು ಕಾಣೋದಿಲ್ಲ. ಈಗ ಎಲ್ಲಿ ಸೆಕೆ ಹತ್ತೋಯ್ತು. ವರ್ಲ್ಡ್ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ. ಈ ಹೆಲ್ಮೆಟ್ ಓಪನ್ ಮಾಡಬೇಕಂದ್ರೆ ಸ್ವಲ್ಪ ಪ್ರೆಷರ್ ಕೊಡಲೇಬೇಕು, ಯಾಕಂದರೆ ಇಲ್ಲಿ ಈ ಥರ ಲಾಕ್ ಆಗುತ್ತೆ ನೋಡಿ. ಎಸ್. ಆ್ಯಂಡ್ ಇನ್ನೊಂದು ಮೌತ್ ವೆಂಟಿಲೇಟರ್ ಕೊಟ್ಟೇನೆ, ಅದು ಸಹ ಸೂಪರ್ ಆಗಿದೆ. ಆ್ಯಂಡ್ ಇದಿಷ್ಟು ಆ್ಯಕ್ಚುಲಿ ನನ್ನ ಹೊಸ ಕ್ರೌನ್ ಬಗ್ಗೆ. ಆ್ಯಂಡ್ ಅದರಲ್ಲಿ ಕ್ರೌನಿಗೆ ಹಳೆ ಕ್ರೌನಿಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟು ಎಲ್ಲರ ಸೈಡಲ್ಲಿ ಡೀಸೆಂಟಾಗಿ ಇಟ್ಬಿಡೋಣ. ಇನ್ಮೇಲೆ ಇದರ ನಾವು ಜಡಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದರ ಪ್ರೈಸ್ ಎಷ್ಟು ಅಂತ ಕೇಳಂಗಿದ್ರೆ 4900 ಶಾಪ್ ಪ್ರೈಸು. ಬಟ್ ಆಫರಲ್ಲಿ ನನಗೆ 4300ಗೆ ಸಿಕ್ತು. 300 ಇಲ್ಲ 4200ಗೆ ಸಿಕ್ತು. ಸೊ ನನಗೇನೋ ಒಳ್ಳೆ ಡೀಲ್ ಅಂತ ಅನ್ನಿಸ್ತು. ಬಿಕಾಸ್ ಗುಡ್ ಲುಕ್ಕಿಂಗ್, ಏರೋಡೈನಾಮಿಕ್ಸ್ ಕೂಡ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬಟ್ ನೋಡೋಣ, ಇನ್ನು ಇದನ್ನು ಯೂಸ್ ಮಾಡಿ ರೈಡ್ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇದ್ರ ವೆಯ್ಟ್ ಹಾಕಿದ್ದಾನೆ ಇಲ್ಲಿ 1600 ಗ್ರಾಮ್ಸ್ ಅಂತ. ಸೊ ಆಬ್ವಿಯಸ್ಲಿ 1.5 kg ಸಾಕು. ಈಗ 1.5 kgನ ಕಿತ್ತಾಕೋಣ. 1.5 kgನ ಕಿತ್ತಾಕಬೇಕು. ಆ್ಯಂಡ್ ಫೈನಲ್ ಟೆಸ್ಟ್ ಪಾಸ್ಟ್ ಅಂತಲೇ ಇದೆ, ಅದನ್ನು ಕಿತ್ತಾಕೋಣ. ಆ್ಯಂಡ್ ಇದಕ್ಕೆ ನಾವೀಗ AB ಪಾಸಿಟಿವ್ ಅಂತ ಹೇಳೋದ್ರನ್ನ ಎಲ್ಲಿ ಅಂಟಿಸೋದು ಗೊತ್ತಾಯ್ತಿಲ್ಲ. ನಾನು ಆಗಲ್ಲ ಗುರು, ನಾನು ಸೀರಿಯಸ್ಲಿ ಆಗಲ್ಲ. AB ನೆಗೆಟಿವ್ ಅನ್ಸಿಟ್ಟಿದ್ದೀನಿ. ಇದೇನು ಪ್ಲಸ್ ಎಲ್ಲ ಹೋಯ್ತಪ್ಪ ನಾನು ಹುಡ್ಕೋದು. ಯಾರು ಬೇಕಾದವ್ರಿಗೆ ಕೊಟ್ಟರಾಯ್ತು AB ನೆಗೆಟಿವ್ ಇರೋರಿಗೆ ಸ್ಟಿಕ್ಕರ್ನ ಮಾತ್ರ. AB ನೆಗೆಟಿವ್ ಅಥವಾ ಪಾಸಿಟಿವ್, AB ಪಾಸಿಟಿವ್. ಆ್ಯಂಡ್ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಡು ನಾಟ್ ರಿಮೂವ್ ದ ಹೆಲ್ಮೆಟ್ ಅನ್ಲೆಸ್ ಯುವರ್ ಡಾಕ್ಟರ್ ಆರ್ ಮೆಡಿಕಲ್ ಅಸಿಸ್ಟ್. ಇದೆ. ಸೊ ವಾರ್ನಿಂಗ್ ಕೂಡ ರೆಡಿ ಇದೆ ಈಗ ಹೆಲ್ಮೆಟಲ್ಲಿ, ಯಾವ ಟೈಪ್ ಬ್ಲಡ್ ಕೂಡ ಅಂತಲೂ ರೆಡಿ ಇದೆ. ಸೊ ಬೇಸಿಕಲಿ ಇದ್ರ ಕೆಲಸ ಮುಗೀತು. ಇನ್ನು ಇದನ್ನು ಬೇರೆ ಎಲ್ಲರ ಅಂಟಿಸ್ಕೊಳ್ತೀನಿ. ಆ್ಯಂಡ್ ಈ ರಿಫ್ಲೆಕ್ಟರ್ನ ಎಲ್ಲಿ ಅಂಟಿಸೋದು ಸೀರಿಯಸ್ಲಿ ನಂಗೆ ಗೊತ್ತಾಯ್ತಿಲ್ಲ. ಇರಲಿ, ಯಾವ ಬೇಕಾದ್ರೂ ಎಲ್ಲರೂ ಯೂಸಿಗೆ ಬರುತ್ತೆ, ಸುಮ್ಮನೆ ಅಂತ ಯೂಸ್ ಮಾಡೋದಲ್ಲ. ಈ ಆ್ಯಂಟಿ ಫಾಗ್ ವೈಸರು ಡೆಡ್ ವೇಸ್ಟ್ ಗುರು ನೋಡಿಲ್ಲಿ. ಬಟ್ ಸ್ಟಿಲ್ ಓಕೆ ಅಂತ ಹೇಳ್ಬೋದು. ನೋಡಿ, ಯಾವಾಗಾರ ಇಡೋಗ್ಬೇಕಾರೆ ಗೊತ್ತಾಗುತ್ತೆ.